30 ವರ್ಷಗಳ ಕಾಲದಿಂದ ನಾನು ವೈರ್ಮಡಿ ಬರ್ತಾಯಿದ್ದೀನಿ. ನಾನು ನಮ್ಮ ಮನೆಯವರು ಎಲ್ಲ ಬರ್ತಾಯಿದ್ದೀವಿ, ನಮ್ಮ ಕುಟುಂಬ ಸಹಿತ. ಇವತ್ತು ನಾನು 6 ಬಾರಿ ಶಾಸಕನಾಗಿ ಕೆಲಸ ಮಾಡಬೇಕಾಗಿದ್ದರೆ ಚಲುವರಾಯಸ್ವಾಮಿಯ ಅನುಗ್ರಹ ಇದೆ. ಮಹಾಲಕ್ಷ್ಮಿದು, ರಂಗನಾಥ ಸ್ವಾಮಿ, ನಮ್ಮ ಅರ್ಧಳ್ಳಿ ಈಶ್ವರ ಎಲ್ಲ ಇವತ್ತು ದೇವ್ರ ಹತ್ರ ಬಂದು ರಾಜ್ಯದಲ್ಲಿ ಒಳ್ಳೆ ಮಳೆ ಬೆಳೆ ಆಗಿ ಜನ ಸಮೃದ್ಧಿಯಾಗಿರಬೇಕು, ನೆಮ್ಮದಿಯಾಗಿರಬೇಕು ಅನ್ನೋದೊಂದು ದೇವರ ಪ್ರಾರ್ಥನೆ ಮಾಡಿದ್ದೀನಿ. ಎಲ್ಲ ನಮ್ಮ ಪತ್ರಿಕಾ ಸ್ನೇಹಿತರು, ಎಲ್ಲ ಮಾಧ್ಯಮದವರು, ಎಲೆಕ್ಟ್ರಾನಿಕ್ ಮೀಡಿಯಾ ಇದ್ದಾರಲ್ಲ, ಅವ್ರ ಕುಟುಂಬನೂ ಚೆನ್ನಾಗಿರಬೇಕು. ಯುಗಾದಿ ಕಳೆದ ಮೇಲೆ ಹೊಸ ವರ್ಷ ಇವತ್ತು ವೈರ್ಮುಡಿ ಉತ್ಸವ ನಡೀತಾ ಇದೆ. ಇದು ಒಂದು ಇತಿಹಾಸ, ವರ್ಷಕ್ಕೊಂದು ಸಾರಿ ಇತಿಹಾಸನ ಇದು ಯಾರೋ ಪುಣ್ಯಾತವರು ಮಹಾರಾಜರ ಕಾಲದಲ್ಲಿ ನಡೆಸ್ಕೊಂಬಂದಿರುವಂಥ ಒಂದು ಇತಿಹಾಸ. ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾಯಿದೆ. ಇದೇ ರೀತಿ ಎಲ್ಲ ನಮ್ಮ ರಾಜ್ಯದ ಜನ, ರಾಷ್ಟ್ರದ ಜನ ಎಲ್ಲ ಸುಭಿಕ್ಷವಾಗಿರಲಿ ಅಂಥೇಳಿ ಚಲುವರಾಯಸ್ವಾಮಿನ ಬೇಡಿದ್ದೀನಿ. ಮಹಾಲಕ್ಷ್ಮಿ ರಾಜಕಾರಣ ಬೇರೆ ಇವರೇ, ಅದು ಬಂದಾಗ ಸಿಕ್ಕಿದಾಗ ಪಾಪ ಚಲುವರಾಯಸ್ವಾಮಿ ನಮ್ಮಲ್ಲೇ ಇದ್ರಲ್ಲಪ್ಪ, ನಾವೆಲ್ಲ ಆ ಥರ ಆ ಸಣ್ಣತನ ನಾವು ತೋರಿಸ್ಬಾರ್ದು. ಅಷ್ಟು ಇನ್ನೇನಾರು ಇದೆಯಾ? ಏನು ಅರಿಕೆ ಮಾಡೋಣ, ಎಲ್ಲ ದೇವ್ರ ಈಗ ಚಲುವರಾಯಸ್ವಾಮಿ ಬಿಟ್ಬಿಟ್ಟಿದ್ದೀವಿ ಎಲ್ಲ. ಏನು ದೇವರು ಕೊಡ್ತಾನೆ ಅದನ್ನು ತಗೊಳ್ಳೋದು. ಅದನ್ನು ಏನಾಗಿದೆ, ಪ್ರಜ್ವಲ್ವರೆಗೂ ಒಳ್ಳೆಯದಾಗಲಿ, ರಾಜ್ಯ ಜನತೆಗೂ ಒಳ್ಳೆಯದಾಗಲಿ, ಸೂರಜ್ವರೆಗೂ ಒಳ್ಳೆಯದಾಗಲಿ ಅಂತ ಕೇಳಿ ಅದನ್ನು ಇವತ್ತು ದೇವ್ರ ಕಾರ್ಯಕ್ಕೆ ಬಂದಿದ್ದೀನಿ. ದೇವ್ರ ಕಾರ್ಯದಲ್ಲಿ ಅದಕ್ಕೆ ರಿಯಾಕ್ಟ್ ಮಾಡಬಾರ್ದು. ಟೈಮ್ ಬಂದಾಗ ಇನ್ನೂ ಟೈಮ್ ಇದೆ, ರಿಯಾಕ್ಟ್ ಮಾಡೋ ನಡೀರಿ. ಪಕ್ಷನೂ ಆಯಿತು, ಪಕ್ಷಕ್ಕೂ ಕೇಳೋಣ, ಎಲ್ಲ ಕೇಳೋಣ. ಕುಮಾರಣ್ಣವ್ರಿಗೂ ಕೇಳಿದ್ದೀನಿ, ನಿಖಿಲ್ ಕುಮಾರಸ್ವಾಮಿಯವ್ರಿಗೂ ಕೇಳಿದ್ದೀನಿ, ಸೂರಜ್ಗೂ ಕೇಳಿದ್ದೀನಿ, ಎಲ್ಲರಿಗೂ ಕೇಳಿದ್ದೀವಿ. ನಮ್ಮ ಜನಕ್ಕೆಲ್ಲ ಒಳ್ಳೆಯದಾಗಬೇಕು. ನಮ್ಮ ಮಂಡ್ಯ ಜಿಲ್ಲೆ ದೇವೇಗೌಡರಿಗೆ, ನಮ್ಮ ಕುಟುಂಬಕ್ಕೆ ರಾಜಕೀಯ ಶಕ್ತಿ ಕೊಟ್ಟಂಥ ಜಿಲ್ಲೆ. ಇದನ್ನು ನಾನಾಗಲಿ, ಕುಮಾರಣ್ಣ ಆಗಲಿ, ನಾವ್ಯಾರು ನಮ್ಮ ಕುಟುಂಬದವರು ಮರೆಯೋಕ್ಕಾಗಲ್ಲ. ನಾವು ಮುಂದೇನೂ ಅಷ್ಟೇ. ಇವತ್ತು ನಾನು ಮಂತ್ರಿ ಇದ್ದಾಗ ನಾನು ಏನು ಕೆಲಸ ಮಾಡಬೇಕು ನನ್ನ ಕೈಲಾದ್ರೂ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಮುಂದೇನೂ ಅಷ್ಟೇ. ಈ ಜಿಲ್ಲೆನ ನಾವು ಜನತೆನ ಯಾವ ಕಾರಣದಿಂದ ನಾನಾಗಲಿ, ಕುಮಾರಸ್ವಾಮಿ, ನಮ್ಮ ಪಕ್ಷ ಮರೆಯುವಂಥ ಕ್ವಶನ್ನೇ ಇಲ್ಲ. ನಾವು ಮಂಡ್ಯ ಜಿಲ್ಲೆಗೆ ಕುಮಾರಣ್ಣವ್ರಿಗೆ ಹೇಳಿದ್ದೀನಿ, ಏನು ಬೇಕೋ ನೀನು ಕೇಂದ್ರ ಸರ್ಕಾರದಿಂದ 2 ಕಾರ್ಖಾನೆಗಳಿರ್ಬೋದು, ಶುಗರ್ ಪಾಂಡವಪುರ ಶುಗರ್ ಫ್ಯಾಕ್ಟ್ರಿ ನಿಂತು ಹೋಯಿತು. ಅವತ್ತು ಪಾಂಡವಪುರ ಶುಗರ್ ಫ್ಯಾಕ್ಟ್ರಿ ನಾನೇ ಇವ್ರಿಗೆಲ್ಲ ಕರೆಂಟ್ ಕೊಟ್ಟು ಹರಾಜು ಹಾಕಿ ಎಲ್ಲ ಮಾಡಿದ್ವಲ್ಲ ಸರ್, ಮಾಡೋಣ ನಡೀಲಿ. ಜಿಲ್ಲೆಗೆ ನೋಡ್ರಿ, ರೇವಣ್ಣ ಏನು ಕೊಡುಗೆ ಅನ್ನೋದನ್ನ ಟೈಮ್ ಬಂದಾಗ ಹೇಳ್ತೀನಿ. ಏನೇನು ನಾನು ಇಂಧನ ಮಂತ್ರಿಯಾಗಿ ಏನು ಮಾಡಿದೆ, ಲೋಕೋಪಯೋಗಿ ಮಂತ್ರಿಯಾಗಿ ಏನು ಕೆಲಸ ಮಾಡಿದ್ದೀನಿ. ಈಗ ಮೈಸೂರು ಬೆಂಗಳೂರು ರೋಡು ನಾನು 14 ತಿಂಗಳಲ್ಲಿ ಪೂರ್ತಿ ಲ್ಯಾಂಡ್ ಕೊಡದು ಹೋಗಿದ್ರೆ ದಿಲೀಪ್ ಬಿಲ್ಟನ್ ಎಲ್ಲಾಗೋದು, 8 ಲೇನ್ ರಸ್ತೆ ಆಗೋದ. ನಾನು ಕುಮಾರಸ್ವಾಮಿಯವರು ಪ್ರತಿ ತಿಂಗಳು ಮಾಡಿ 14 ತಿಂಗಳಲ್ಲಿ 95% ಲ್ಯಾಂಡು ಅವ್ರಿಗೆ 5% ಇದಿತ್ತಲ್ಲ, ಇದು ಕಟ್ಟಬೇಕಲ್ಲ, ಅದನ್ನು ಎಕ್ಸಮ್ಷನ್ ಕೊಟ್ಟಿದ್ದೀನಿ. ಅದು ಕೊಡ್ದೋಗಿರೋ 14 ತಿಂಗಳು ನಾನು ಕೊಡ್ದೋಗಿರೋ ಲ್ಯಾಂಡ್. ಹೋದ ಸಾರಿನೂ ಅಷ್ಟೇ, ಹಿಂದೆನೂ ನಾನು 2004ರಲ್ಲಿ ಮಂತ್ರಿ ಇದ್ದಾಗ, ಉದಾಹರಣೆಗೆ ಶಿವಾನಂದ್ ಅಂತೇಳಿ ಅವರು ನಮ್ಮ ಪಾರ್ಟಿಲಿದ್ದು ಕಾಂಗ್ರೆಸ್ಗೆ ಹೋದರು. ಅವ್ರ ಮನೆ ಹೊಡಿಯೋಕ್ಕೆ ಬಂತು, 60 ಲಕ್ಷ ದುಡ್ಡು ಕೊಡಬಾರ್ದು ಹೋದರು. ನಾನು ಕಾಂಗ್ರೆಸ್ಸು ದಳ ಅಲ್ಲ, ಕಾನೂನು ಎಲ್ಲರಿಗೂ ಒಂದೇ. ಅವತ್ತು ಎಂಟೈರ್ ಮನೆ ಅರ್ಧ ಹೋದರೂ ಫುಲ್ ದುಡ್ಡು ಕೊಡಬೇಕು, ಕಾಲು ಭಾಗ ಹೋದರೂ ದುಡ್ಡು ಕೊಡಬೇಕು, 5 ಅಡಿ ಹೋದರೂ ದುಡ್ಡು ಕೊಡಬೇಕು ಅಂತ ಮಾಡಿದೆ ಅವತ್ತು. 2005-6ರಲ್ಲಿ ಇವತ್ತು ಮೈಸೂರು ಬೆಂಗಳೂರು ಫಸ್ಟ್ ಎಕ್ಸ್ಪ್ರೆಸ್ ವೇ ಆಯ್ತಲ್ಲ, 4 ಲೈನು, ಆಗ ಆ ಥರ ಮಾಡಿ ಅದನ್ನು ನಾನೇ 2 ವರ್ಷದಲ್ಲಿ ಮಾಡಿಕೊಟ್ಟೆ. ಇವತ್ತು 14 ತಿಂಗಳಲ್ಲಿ ಕುಮಾರಣ್ಣವರು ಮೈಸೂರು ಬೆಂಗಳೂರದು ಏನಾದ್ರು ರಸ್ತೆಗೆ ಅವತ್ತು ಪ್ರತಿ ತಿಂಗಳ ಚೀಫ್ ಸೆಕ್ರೆಟರಿ ಕರೆಸಿ ಮೀಟಿಂಗ್ ಮಾಡಿದು ಹೋಗಿದ್ರೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.